ಈಗ ಟ್ರೈಲರ್ ದೊಡ್ಡ ಮಟ್ಟಿಗೆ ಹಿಟ್ ಆಗಿದೆ ಹೋರ ಥ್ಯಾಂಕ್ ಯು ಏನ್ ಹೇಳ್ತೀರಿ ಈ ಸಂದರ್ಭ? ಏನ್ ಹೇಳೋದು, ಎಲ್ಲ ಆಡಿಯನ್ಸ್ ಅವ್ರು ಬಿಟ್ಟಿದ್ದು ತುಂಬಾ ಎಲ್ಲರಿಗೂ ಒಂದು, ಯಾಕಂದ್ರೆ 1 ಮಿಲಿಯನ್ 2 ದಿನ ಹೋಗೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಕಷ್ಟ. ಸೊ ಅದರಲ್ಲೇ ಗೊತ್ತಾಗುತ್ತೆ ತುಂಬಾ ಇಷ್ಟಪಡ್ತಾರೆ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಒಂದೇನು ಎಕ್ಸ್ಪೆಕ್ಟೇಷನ್ ಇದೆ, ಆ ಎಕ್ಸ್ಪೆಕ್ಟೇಷನ್ ತಕ್ಕನಾಗೆ ಕೋರ ಮೂವಿ ಖಂಡಿತ ಇರುತ್ತೆ ಅಂತ ನಾನು ನನ್ನ ಟೀಮ್ ಪರವಾಗಿ ಪ್ರಾಮಿಸ್ ಮಾಡ್ತೀನಿ. ಇನ್ನು ಹೊರಟಾದ್ಮೇಲೆ ಶ್ರೀ ಅವರು ಈ ಸಿನಿಮಾ ಮುಖಾಂತರ ಕಂಬ್ಯಾಕ್ ಆಗಿದ್ದಾರೆ ಅಂತ ಸಿನಿ ರಸಿಕರ ಮಾತು. ಅಲ್ಲ, ಕಂಬ್ಯಾಕು ಅದು ಜನ ಡಿಸೈಡ್ ಮಾಡ್ತಾರೆ. ನಮ್ದೇನಿದ್ರೆ ಬರೀ ಕೆಲಸ ಮಾಡ್ತೀವಿ ಅಷ್ಟೇ. ಪ್ರತಿಫಲ ದೇವ್ರಿಗೆ ಬಿಟ್ಟಿದ್ದು, ಪ್ರೇಕ್ಷಕ ಪ್ರಭು ಬಿಟ್ಟಿದ್ದು. ಬಟ್ ಒಂದು ಪ್ರಾಮಿಸ್ ಮಾಡ್ಬೋದು, ಹೊರಟ ಇಲ್ಲ ಅಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಥಿಯೇಟರ್ಗೆ ಬರ್ತಾರೆ, ಖಂಡಿತ ಅವ್ರ ಪ್ರಾಮಿಸ್ ಉಳಿಸ್ಕೊಂತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಇನ್ನು ಹೊರಟ ಮುಖಾಂತರ ಪ್ರಶಾಂತ್ ಅವ್ರನ್ನ ಖ್ಯಾತಿ ಮಾಡಿದ್ರಿ, ಈಗ ಕಿಟ್ಟಪ್ಪನ ಅವ್ರನ್ನ ಬೆಳ್ಳಿತೆರೆ ಮೇಲೆ ಖ್ಯಾತಿ ಮಾಡಕ್ ಕೊಟ್ಟಿದ್ರಿ ಸುನಾಮಿ ಕಿಟ್ಟಿ. ಅದೇ ನಾನು ಹೇಳೋದಲ್ಲ, ಖ್ಯಾತಿ ನಾನು ಮಾಡೋಕ್ಕಾಗಲ್ಲ. 100% ಕಷ್ಟಪಡ್ತೀವಿ ಅಷ್ಟೇ. ಖ್ಯಾತಿ ಮಾಡೋದು ಅದು ಜನಗಳು ಬಿಟ್ಟಿದ್ದು. ಜಸ್ಟ್ ಒಂದು ಎಫರ್ಟ್ ಮಾಡ್ತೀವಿ ಅಷ್ಟೇ. ಎಲ್ಲ ಒಂದು ನಂಬಿಕೆಯಿಂದನೇ ಹೋಗ್ತೀವಿ. ನೋಡೋಣ ದೇವರು ಯಾವ ಥರ ಫಲ ಕೊಡ್ತಾನೆ ಅಂತ. ಕೊಡಗಿನ ಬೆಳಗ್ಗೆ ಚರೀಶ್ಮಾ ಅವರು ನಾಯಕಿ, ಇವ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಚರೀಶ್ಮಾ ಬೇಸಿಕಲಿ ರಂಗಭೂಮಿ ಕಲಾವಿದೆ. ಹಾಗಾಗಿ ನಮ್ಮ ಕೆಲವು ಡೈರೆಕ್ಟರ್ಗಳಿಗೆ ರಂಗಭೂಮಿ ಕಲಾವಿದೆ ಅಂದ್ರೆ ಒಂದು ಅಟೆನ್ಷನ್ ಕೊಡ್ತೀವಿ ಆರ್ಟಿಸ್ಟ್ಗಳಿಗಿಂತ. ಯಾಕಂದ್ರೆ ಅವ್ರಿಗಿರೋ ಒಂದು ಸ್ಟೇಜ್ ಪರ್ಫಾರ್ಮ್ ಮಾಡಿರೋದ್ರಿಂದ ಕ್ಯಾಮ್ರಾ ಮುಂದೆ ಮಾಡೋದಂತ ಕಷ್ಟ ಏನಾಗಲ್ಲ ಅವ್ರಿಗೆ. ಆಮೇಲೆ ಒಂದು ಪಂಚಾಲಿಟಿ ಇರೋ ಒಂದು ಹುಡುಗಿ. ಆಮೇಲೆ ಎಲ್ಲದಕ್ಕಿಂತ ನಾನು ಮಾಡಿರೋ ಒಂದು ಇಡೀ ಸೀನಲ್ಲಿ ಸುಮಾರು ಒಂದು 2 ರಿಂದ 3 ಟೇಕ್ ಹೋಗೇ ಇಲ್ಲ ಹುಡುಗಿ. ಖಂಡಿತ ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಗಾಡ್ ಚಂದ್ರ ಸರ್ ತುಂಬಾ ಹೊಗಳ್ತಾ ಇದ್ರು ನೆನ್ನೆ ಕಿಟ್ಟಪ್ಪ ಅವ್ರ ಬಗ್ಗೆ, ಮೇಕಿಂಗ್ ಬಗ್ಗೆ, ಮೂರ್ತಿ ಸರ್ ಬಗ್ಗೆ ಎಲ್ಲ ಹೇಳಿದ್ನಲ್ಲ, ಎಲ್ಲ ಒಂದು ಫೆವಿಕಲ್ ತರ ಹೇಳಿದ್ರಲ್ಲ, ಫೆವಿಕಲ್ ಹತ್ರ ಎಲ್ಲ ಅಂಟ್ಕೊಂಡ್ಬಿಟ್ಟಿದೀವಿ. ಕಿಟ್ಟಿ ಆಗಿರ್ಬೋದು, ಮೂರ್ತಿ ಅಣ್ಣ ಆಗಿರ್ಬೋದು. ಆಕ್ಚುಲಿ ಇಲ್ಲಿ ಫೈಟ್ ಅಲ್ಲಿ 2 ತರ ಬರುತ್ತೆ. ಒಂದು ಮ್ಯಾನ್ಯುಯಲ್ ಅಂತ ಬರುತ್ತೆ, ಒಂದು ಬಿಲ್ಡಪ್ಸ್ ಅಂತ ಬರುತ್ತೆ. ಸೊ ನಮ್ಗೆ ಈ ಕತೆಗೆ ಮ್ಯಾನ್ಯುಯಲ್ ಬೇಕಾಯ್ತು. ಮ್ಯಾನ್ಯುಯಲ್ ಅಂದ್ರೆ ವಿತೌಟ್ ರೋಪ್ ವಿತೌಟ್ ಡೂಪ್ ಮಾಡ್ಬೇಕು. ಯಾಕಂದ್ರೆ ಟ್ರೈಬ್ಸ್ ಅಂದಾಗ ಸುಮ್ಮನೆ ಒಂದು ಹೊಡೆದಾಗ 4 ಜನ ಬಿಡೋದು ಆ ಥರ ಬೇಕಾಗಿರಲಿಲ್ಲ. ಹೀರೋ ಬಂದು ಮ್ಯಾನ್ಯುಯಲ್ ಮಾಡಬೇಕು. ಮ್ಯಾನ್ಯುಯಲ್ ಅಂದ್ರೆ ಏನು, ಒರಿಜಿನಲ್ ಸ್ಟಂಟ್ ಮಾಡಬೇಕು. ಸೊ ಅದ್ರಲ್ಲಿ ಖಂಡಿತ, ಯಾಕಂದ್ರೆ ಈಗ ಮ್ಯಾನ್ಯುಯಲ್ ಹೀರೋಗಳು ನೋಡಿದಂಗೆ ತುಂಬಾ ಕಮ್ಮಿ. ಸುಮ್ಮನೆ ರೋಪ್ ಹಾಕ್ಬಿಟ್ಟು ಬಿಲ್ಡಪ್ಸ್ ಎಲ್ಲ ತೆಗಿತೀವಿ, ಅದು ಆಡಿಯನ್ಸ್ ಗೊತ್ತಾಗುತ್ತೆ. ಬಟ್ ನೀವು ಲೈವ್ ಅಲ್ಲಿ ನೋಡಿದಾಗ ಕಿಟ್ಟಿನ ನಿಜವಾಗ್ಲೂ ಹಿಂಗೆಲ್ಲ ಫೈಟ್ ಮಾಡ್ತಾರಾ ಅನ್ನೋದೊಂದು ಗೂಸೂನ್ಸ್ ಅಂತ ಗ್ಯಾರಂಟಿ. ಆ ಒಂದು ಪ್ರಾಮಿಸ್ ನಾನು ಕೊಡ್ತೀನಿ. ಸೊ ಇದೆಲ್ಲ ಏನೇ ಮಾಡಿದ್ರು ಕೂಡ ಒಬ್ಬ, ಅವ್ರು ಹೇಳಿದ್ರಲ್ಲ ಪಿಲ್ಲರು, ಒಬ್ಬ ನಿರ್ಮಾಪಕ ಖಂಡಿತ ಪಿಲ್ಲರು. ಆ ಪಿಲ್ಲರು ಈ ಸಿನಿಮಾದಲ್ಲಿ ಇನ್ನೂ ಗಟ್ಟಿಯಾಗಿ ನಿಂತ್ಕೊಂಡು ನಮ್ಮ ಮೂರ್ತಿ ಅಣ್ಣಗೆ ಖಂಡಿತ ಈ ಸಿನಿಮಾ ಒಳ್ಳೇದಾಗುತ್ತೆ ಅಂತ ನಾನು ಆಶಿಸ್ತೇನೆ. ನಿರ್ಮಾಪಕರನ್ನ ತುಂಬಾ ದೈತ್ಯ ಕಳನಟನಾಗಿ ಅಮರಿಸಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅಭಿನಯ ಅಲ್ಲ, ಸ್ಕ್ರಿಪ್ಟ್ ಅಲ್ಲಿ ಆಲ್ರೆಡಿ ಒಂದು ಡಿಸೈನ್ ಅಂತ ಮಾಡ್ಕೊಂತೀವಿ. ವಿಲನ್ ಈ ತರ ಮಾತಾಡ್ಬೇಕು, ಈ ತರ ನಡಿಬೇಕು ಅಂತ ಕೆಲವೊಂದು ಹಾವಭಾವಗಳು ಡಿಸೈನ್ ಮಾಡಿದಾಗ, ನಾನು ಫಸ್ಟ್ ಯಾರು ವಿಲನ್ ಪಿಕ್ಚರ್ ಬಂದಿರ್ಲಿಲ್ಲ. ಬಟ್ ಮೂರ್ತಿ ಅಣ್ಣ ಜೊತೆ ಅವ್ರ ಸಂಘಟನೆಗಳೆಲ್ಲ ಒಡನಾಟಗಳು, ಅವರು ಟ್ರಾವೆಲ್ ಮಾಡಿದಾಗ ನನಗೆ ಏನೋ ಹೇಳ್ತಾರಲ್ಲ, ಸೊಂಟದಲ್ಲಿ ಮಗು ಇಟ್ಕೊಂಡು ಊರವರೆಲ್ಲ ಅಲ್ದಂಗೆ. ಸೊ ನನಗೆ ಮೂರ್ತಿ ಅಣ್ಣ ನೋಡಿದಾಗ ಟ್ರಿಗರ್ ಅನಿಸ್ತು. ಹಾಗಾಗಿ ಮೂರ್ತಿ ಅಣ್ಣನ ಮೋಲ್ಡ್ ಮಾಡಿದ್ವಿ. ಹಾಗಾಗಿ ಅವ್ರು ಪಕ್ಕ ಸೂಟ್ ಆದ್ರು ಆ ಕ್ಯಾರೆಕ್ಟರ್ಗೆ. ಖಂಡಿತ ಒಂದು ಒಳ್ಳೆ ಪಾತ್ರಕ್ಕೆ ಏನ್ ಜೀವ ಕೊಡ್ಬೇಕು ಖಂಡಿತ ಕೊಟ್ಟಿದ್ದಾರೆ. ಮುಂದಿನ ಬರೋ ಚಿತ್ರರಂಗದಲ್ಲಿ ಖಂಡಿತ ಒಬ್ಬ ಭರವಸೆಯ ಕಳನಟ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಆಡಿಯನ್ಸ್ಗೆ ಹೇಳಿದ್ನಲ್ಲ, ಕೋರ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ, ಮೊನ್ನೆ ನನ್ನ ಮಧ್ಯೆ ಪ್ರೆಸ್ ಮೀಟಲ್ಲಿ ಮಾತಾಡಿದೆ. ಸುಮಾರು ಒಂದು 40 ವರ್ಷಗಳ ಕತೆ, ಹಿಂದಿನ ಕತೆ. ಯಾಕಂದ್ರೆ ಆ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಸಿನಿಮಾ ಮಾಡೋದೇ ಬಹಳ ಕಷ್ಟ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ, ಈಗಿನ ಅಪ್ಡೇಟ್ ಅಲ್ಲಿ ಏನೋ ಒಂದಿಷ್ಟು ಸ್ವಲ್ಪ ಮಿಸ್ಟೇಕ್ ಆದ್ರೆ ಯೂಟ್ಯೂಬ್ ಅಲ್ಲಿ ಮಾರ್ಕ್ ಹಾಕ್ತಾರೆ. ಈ ಕಾಲದಲ್ಲಿ ಇರಲಿಲ್ಲ, ಇದು ಯಾಕೆ ಯೂಸ್ ಮಾಡಿದ್ರು ಅಂತ. ಇಷ್ಟೊಂದು ಮುಂದುವರೆದಿರೋ ಒಂದು ಆಡಿಯನ್ಸ್ಗೆ ಖಂಡಿತ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಮಾಡ್ತಾ ಇದೀವಿ. ಸೊ ಈಗಿನ ಒಂದು ಆ ಸಿನಿಮಾ ನೋಡಿದಾಗ ನಾವು ಯಾವ ಲೋಕದಲ್ಲಿ ಇದೀವಿ, ಒಂದು ಇಡೀ ಮಣ್ಣಿಗೆ ಹೊಡೆದಾಟ, ಕೊಲೆ ಎಲ್ಲ ಆಗ್ತಾ ಇದೆಯಲ್ಲ. ಬಟ್ 40 ವರ್ಷ ಹಿಂದೆ ಈ ತರ ಇತ್ತ ನಮ್ಮ ಕಲ್ಚರು, ಈ ತರ ಸೊಗಡು ಇತ್ತ, ಈ ತರ ಸಂಸ್ಕೃತ ಇತ್ತ ಅಂತ ಖಂಡಿತ ನಿಮ್ಗೆ ಫೀಲ್ ಆಗುತ್ತೆ. ನಾನು ಮತ್ತೆ ಹೇಳಿದಾಗೆ ಕೋರ ನಿಮ್ಗೆ ಎಲ್ಲರಿಗೂ ಕಾಡುತ್ತೆ. ಆಮೇಲೆ ಎಲ್ಲದಕ್ಕಿಂತ ನಮ್ಮ ಭಾರತೀಯ ನಮ್ಮ ಕರ್ನಾಟಕ ಚಿತ್ರರಂಗದಲ್ಲಿ ನೀವೆಲ್ಲ ಹಾಲಿವುಡ್ ನೋಡಿದಿರ, ಟೋನಿ ಜಾ, ಜಾಕಿ ಚಾನ್ ಅಂತ. ಈಗ ಹೊಸ ಪರಿಚಯ ನಮ್ಮ ಕನ್ನಡದಲ್ಲಿ ಇನ್ನೊಬ್ಬ ಟೋನಿ ಜಾ ಬರ್ತದಾನೆ. ದಯವಿಟ್ಟು ಅವರು ಇವನ್ ಮೇಲೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಬೆಂಬಲ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.